ಡಾಕ್ಟ್ರೇ, ನಿಮ್ಮ ಪ್ರಕಾರ ಹೆಲ್ತ್, ವೆಲ್ನೆಸ್, ಹಿಲ್ನೆಸ್ ಇದನ್ನು ನಾವು ಹೇಗೆ ಸರಿಯಾಗಿ ಇಟ್ಕೋಬೇಕು? ಇದು ಪ್ರಶ್ನೆ 3 ಪದಗಳದ್ದು ಅಷ್ಟೇ, ಬಟ್ ಅದರ ಒಂದು ಅರ್ಥ ಬಹಳ ಗಾಢವಾಗಿರುತ್ತದ. ಒಂದು ಸಮುದ್ರದ ಆಳದಷ್ಟು, ಒಂದು ಸಮುದ್ರದ ಅಗಲದಷ್ಟು ಈ ಆರೋಗ್ಯದ ಒಂದು ಅರ್ಥ ಇರ್ತದೆ. ಈಗ ಹೆಲ್ತ್ ಅಂತ ಹೇಳಿದ್ವಿ ನಾವು, ಆರೋಗ್ಯ ಅಂದ್ರೇನು? ಇದನ್ನು ನಮ್ಮ ಸಾಮಾಜಿಕ ವೈಜ್ಞಾನಿಗಳು ಅಂದರೆ ಸೋಷಿಯಲ್ ಸೈಂಟಿಸ್ಟ್ ಬಹಳ ಅಧ್ಯಯನ ಮಾಡಿರ್ತಾರೆ. ಸಿಗ್ಮಂಡ್ ಫ್ರಾಯ್ಡ್ ಅಂತಕ್ಕವನು ಒಬ್ಬ ಸಾಮಾಜಿಕ ವಿಜ್ಞಾನಿ, ಈಸ್ ಎ ಸೋಷಿಯಲ್ ಸೈಂಟಿಸ್ಟ್, ಎ ಸೈಕಾಲಜಿ ಸೋಷಿಯಲ್ ಸೈಂಟಿಸ್ಟ್. ಸುಮಾರು 3 ದಶಕಗಳ ಕಾಲ ಅದನ್ನು ತಾನು ಅಧ್ಯಯನ ಮಾಡಿದ. ಹಿ ಸ್ಟಡಿಡ್ ಫಾರ್ 3 decades ವಾಟ್ ಈಸ್ ಹೆಲ್ತ್. ಆರೋಗ್ಯ ಅನ್ನತಕ್ಕಂಥ ಒಂದು ಪದವನ್ನು 3 ದಶಕಗಳ ಅಧ್ಯಯನದ ನಂತರ ಹೇಳ್ತಾನೆ, ಇಟ್ ಈಸ್ ಎ ಬ್ಯಾಲೆನ್ಸ್ ಬಿಟ್ವೀನ್ ದ ಫಿಸಿಕಲ್ ಫಿಟ್ನೆಸ್, ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಸಮಾನತೆ ಇರಬೇಕು. ದೈಹಿಕವಾಗಿ ಆರೋಗ್ಯವಾಗಿರಬೇಕು, ಮಾನಸಿಕವಾಗಿ ಸಂತೋಷವಾಗಿರಬೇಕು, ಸಾಮಾಜಿಕವಾಗಿ ಜನಗಳನ್ನು ಭೇಟಿಯಾಗಬೇಕು. ಸೊ ಆಗಲೇ ಒಬ್ಬನಿಗೆ ಆರೋಗ್ಯ ಅಂತ ಹೇಳಲಿಕ್ಕೆ ಸಾಧ್ಯ. ಸೊ ಇದನ್ನು ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯವರು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಳವಡಿಸಿಕೊಂಡು ಹೇಳ್ತಾರೆ, ಹೆಲ್ತ್ ಇಸ್ ಬೀಂಗ್ ಫಿಸಿಕಲಿ ಫಿಟ್, ಮೆಂಟಲಿ ಸೌಂಡ್ ಆ್ಯಂಡ್ ಸೈಕೋಸೋಷಿಯಲಿ ಆ್ಯಕ್ಟಿವ್ ಇನ್ ದ ಆಬ್ಸೆನ್ಸ್ ಆಫ್ ಎ ಡಿಸೀಸ್ ಅಂತ ಹೇಳ್ತಾರೆ. ಅಂದರೆ ಕಾಯಿಲೆ ಇಲ್ಲದೆ ಪಕ್ಷದಲ್ಲಿ ಇದೆಲ್ಲ ಇದ್ದರೆ ಮಾತ್ರ ಆರೋಗ್ಯ ಅಂತ. ದಿಸ್ ಇಸ್ ಹೆಲ್ತ್. ನಾವು ಆರೋಗ್ಯನ ರೋಗ ಅನ್ಕೊಂಡ್ಬಿಟ್ಟಿದ್ದೀವಿ. ಕರೆಕ್ಟ್. ಸೊ ಈ ಆರೋಗ್ಯದಿಂದ ಲೆಟ್ ಅಸ್ ಮೂವ್ ಆನ್ ಟು ವೆಲ್ನೆಸ್. ಅದಕ್ಕೆ ಮುಂಚೆ ನಮ್ಮದೇ ಆದ ಸಂಸ್ಕೃತದಲ್ಲಿ ಈ ಆರೋಗ್ಯಕ್ಕೆ ಬಹಳ ಗಾಢವಾದ ಒಂದು ಅರ್ಥವನ್ನು ಕೊಟ್ಟಿದ್ದಾರೆ. ಆರೋಗ್ಯವನ್ನು ನಮ್ಮ ಸಂಸ್ಕೃತದಲ್ಲಿ ಹೇಳ್ತಾರೆ, ಸಮಾದೋಷ, ಸಮಾ ಅಗ್ನಿ, ಸಮಾಧಾತು, ಮಲ ಕ್ರಿಯಾ, ಪ್ರಸನ್ನ ಆತ್ಮ ಇಂದ್ರಿಯ ಮನ. ಎಷ್ಟು ಗಾಢವಾಗಿದೆ. ಇದನ್ನ ಅರ್ಥೈಸಿದರೆ ಸಮಾದೋಷ, ವಾತ ಪೀತ ಕಫಗಳನ್ನು ಸಮಾನತ್ವದಲ್ಲಿ ಇಡ್ತಕ್ಕಂಥದ್ದು ಬಹಳ ಮುಖ್ಯ. ಒಬೇಸಿಟಿ, ಮ್ಯಾಲ್ನ್ಯೂಟ್ರಿಷನ್, ಮತ್ತು ಅದನ್ನು ನಾವು ಸಮಾನತೆಯಲ್ಲಿ ಇಡಬೇಕಾಗ್ತದೆ. ಸಮಾ ಅಗ್ನಿ ಅಂದರೆ ನಮ್ಮ ದೇಹದಲ್ಲಿ ಇರತಕ್ಕಂಥ ಅಗ್ನಿಗಳು, ಫೈರ್, ಶೀತ, ಉಷ್ಣ, ಕೋಪ, ತಾಳ್ಮೆ, ಇವೆಲ್ಲವನ್ನ ಸಮಾನದಲ್ಲಿ ಇಡ್ತಕ್ಕಂಥದ್ದು ಬಹಳ ಮುಖ್ಯ. ಸಮಾ ಅಗ್ನಿ. ಸಮಾಧಾತು, ನಮ್ಮ ದೇಹದಲ್ಲಿರ್ತಕ್ಕಂಥ ವಿವಿಧ ಅಂಗಾಂಗಗಳು, ವಿವಿಧ ವಿಚಾರಗಳು, ಧಾತುಗಳು ಅಂತ ಹೇಳ್ತೇವೆ, ಕಾಂಪೋನೆಂಟ್ಸ್. ಅದರಲ್ಲಿರ್ತಕ್ಕಂಥದ್ದು ಮೂಳೆ, ಚರ್ಮ, ಮಾಂಸಖಂಡಗಳು, ಕೊಬ್ಬಿನಾಂಶ, ರಕ್ತ, ಹೀಗೆ ಸುಮಾರು ಧಾತುಗಳನ್ನು ನಮ್ಮ ಆಯುರ್ವೇದದವರು ಹೇಳಿದ್ದಾರೆ. ಆ ಧಾತುಗಳಲ್ಲಿ ವ್ಯತ್ಯಾಸ ಬಂದಲ್ಲಿ ನಮಗೆ ಕಾಯಿಲೆ ಬರ್ತದೆ. ರಕ್ತ ಕಡಿಮೆ ಆದರೆ ಅನೀಮಿಯಾ ಅಂತ ಹೇಳ್ತೇವೆ, ಕೊಬ್ಬು ಜಾಸ್ತಿ ಆದರೆ ಅದನ್ನು ಒಬೇಸಿಟಿ ಅಂತ ಹೇಳ್ತೇವೆ, ಬೋನ್ ಮ್ಯಾರೋ, ಮೂಳೆಗಳು ಫೇಲ್ ಆದರೆ ಬೋನ್ ಮ್ಯಾರೋ ಫೇಲ್ಯೂರ್ ಅಂತ ಹೇಳ್ತೇವೆ. ಇವೆಲ್ಲ ಸಮಾನತೆಯಲ್ಲಿ ಇರಬೇಕು. ಜೊತೆಗೆ ಬಹಳ ಮುಖ್ಯವಾದದ್ದು ಮಲಕ್ರಿಯಾ. ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗ್ತಕ್ಕಂಥ ರಸಾಯನಗಳೆಲ್ಲವೂ ಹೊರಗಡೆ ಹೋಗಬೇಕು. ಬೆವರಿನಿಂದ ಹಿಡಿದು, ಮೂಗಿನಲ್ಲಿ ಬರ್ತಕ್ಕಂಥ ಗೊಣ್ಣೆಯಿಂದ ಹಿಡಿದು, ಕಿವಿಯಲ್ಲಿ ಇರ್ತಕ್ಕಂಥ ಮೇಣದಿಂದ ಹಿಡಿದು, ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ ಮತ್ತು ಲೈಂಗಿಕ ಕ್ರಿಯೆಯಲ್ಲಿ ಉತ್ಪಾದನೆ ಆಗ್ತಕ್ಕಂಥ ವೀರ್ಯ ವಿಸರ್ಜನೆ ಎಲ್ಲವೂ ಬಹಳ ಮುಖ್ಯ. ಮಲಕ್ರಿಯಾ. ಪ್ರಸನ್ನ ಆತ್ಮ ಇಂದ್ರಿಯ ಮನ. ಹಾಗಂದ್ರೆ ಆಗಲೇ ವಿ ಆರ್ ಹ್ಯಾಪಿ ಬೈ ದ ಬಾಡಿ, ದ ಮೈಂಡ್ ಅಂಡ್ ದ ಸೋಲ್. ಲೆಕ್ಕ ಹಾಕೊಳ್ಳಿ ಹೌ ರೆಲೆವೆಂಟ್, ಹೌ ಮೀನಿಂಗ್ಫುಲ್ ಇಟ್ ಈಸ್ ಅಂತ. ಇದನ್ನು ನಮ್ಮ ಆಯುರ್ವೇದದಲ್ಲಿ ಆರೋಗ್ಯ ಅನ್ನೋದಕ್ಕೆ ಡೆಫಿನೇಷನ್. ಇತ್ತೀಚಿನ ಅನಾರೋಗ್ಯಗಳಿಗೆ, ಕಾಯಿಲೆಗಳಿಗೆ ಕಾರಣ ಇದನ್ನು ನಾವು ಪಾಲಿಸದೇ ಇರತಕ್ಕಂಥದ್ದು. ನಮ್ಮ ದೋಷಗಳೇನಾರು ಏರುಪೇರಾದಲ್ಲಿ, ಧಾತುಗಳು ಏರುಪೇರಾದಲ್ಲಿ, ಅಗ್ನಿ ಏರುಪೇರಾದಲ್ಲಿ, ಮಲ ವಿಸರ್ಜನೆಯಲ್ಲಿ ಏರುಪೇರಾದಲ್ಲಿ, ಯಾವುದೇ ಮಲಕ್ರಿಯಾದಲ್ಲಿ ಏರುಪೇರಾದಲ್ಲಿ ಬರ್ತಕ್ಕಂಥದ್ದೇ ಅನಾರೋಗ್ಯ. ಸೊ ದಿಸ್ ಇಸ್ ಹೌ ವಿ ಡಿಫೈನ್ ಹೆಲ್ತ್. ಆರೋಗ್ಯ ಅಂತ ಹೇಳಿದ್ರೆ ಬಹಳ ಗಾಢವಾದ ಅರ್ಥ ಇದೆ. ಅದರಿಂದ ಒಂದು ಸ್ಟೆಪ್, ಒಂದು ಹೆಜ್ಜೆ ಮುಂದಿಟ್ಟರೆ ವೆಲ್ನೆಸ್ ಅಂತ ಬರ್ತದೆ. ಈಗ ನೀವು ನೋಡಿರ್ತೀರ ಹೊರಗಡೆ ಹೆಲ್ತ್ ಸೆಂಟರ್ ಅಂಡ್ ವೆಲ್ನೆಸ್ ಸೆಂಟರ್ಗೂ ವ್ಯತ್ಯಾಸ ಇರ್ತದೆ. ದೇರ್ ಇಸ್ ಎ ಗ್ರಾಸ್ ಡಿಫರೆನ್ಸ್ ಬಿಟ್ವೀನ್ ಹೆಲ್ತ್ ಅಂಡ್ ವೆಲ್ನೆಸ್. ಹೆಲ್ತ್ ಅಂದ್ರೆ ಆರೋಗ್ಯ, ವೆಲ್ನೆಸ್ ಅಂದ್ರೆ ಕ್ಷೇಮ. ನೀವು ಕೇಳ್ತೇವೆ, ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ಬಟ್ ಅದಕ್ಕೆ ಬಹಳ ವ್ಯತ್ಯಾಸ ಇರ್ತದೆ. ಆರೋಗ್ಯವಾಗಿರ್ತಕ್ಕಂಥದ್ದು ಕಾಯಿಲೆ ಇಲ್ಲ, ಕಸಾಯ ಇಲ್ಲ. ಕ್ಷೇಮವಾಗಿದ್ದೀರಾ ಅಂದರೆ ಹೌದು, ನನ್ನ ಹಾರೈಕೆಯನ್ನು ನಾನು ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೇನೆ. ಐ ಆಮ್ ಹ್ಯಾವಿಂಗ್ ಎ ಗುಡ್ ಸೆಲ್ಫ್ ಲವ್, ಸೆಲ್ಫ್ ಕೇರ್. ದಿನನಿತ್ಯ ವ್ಯಾಯಾಮ ಮಾಡ್ತಿದ್ದೇನೆ, ಆರೋಗ್ಯವಾಗಿ ಊಟ ಮಾಡ್ತಿದ್ದೇನೆ, ಯೋಗ ಮಾಡ್ತಿದ್ದೇನೆ, ಸಂತೋಷವಾಗಿದ್ದೇನೆ, ಮೆಡಿಟೇಷನ್ ದಿಸ್ ಇಸ್ ವೆಲ್ನೆಸ್.
ಸೊ there's a difference when you ask people, are you healthy, are you well? ಓಕೆ. ಸೊ ಅದನ್ನ ವೆಲ್ನೆಸ್ ಅಂತೀವಿ. ಹಾಗಾಗಿ ವೆಲ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಸ್ಟೇ ಹೆಲ್ತಿ. ಇಫ್ ಯು ಆರ್ ನಾಟ್ ವೆಲ್, ಯು ವೋಂಟ್ ಬಿಕಮ್ ಹೆಲ್ತಿ. ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳು. ಎರಡು ಸರಿಯಾಗಿದ್ರೆ ಆರೋಗ್ಯವಾಗಿರ್ತೀವಿ. ದಟ್ ಇಸ್ ಗುಡ್. ಹೌದು. ಆರೋಗ್ಯವನ್ನ ನಾವು ಚೆನ್ನಾಗಿಟ್ಕೊಳ್ಳಿಕ್ಕೆ ಯು ಹ್ಯಾವ್ ಟು ಕೀಪ್ ಯುವರ್ ವೆಲ್ನೆಸ್ ಇನ್ ಟೈಮ್. ಇವೆರಡನ್ನ ನಾವು ಅದಲು ಬದಲು ಮಾಡಿದ್ರೆ, ಅಥವಾ ಇವೆರಡನ್ನ ನಾವು ದಾರಿ ತಪ್ಪಿದ್ರೆ, ಹಳಿ ತಪ್ಪಿದ್ರೆ, ವಿಲ್ ಲ್ಯಾಂಡ್ ಅಪ್ ವಿತ್ ಇಲ್ನೆಸ್, ಅನಾರೋಗ್ಯ, ಕಾಯಿಲೆ. ಈಗ ನೋಡಿ, ನಮ್ಮಲ್ಲಿ ಇರ್ತಕ್ಕಂಥ ಸಕಲ ಖಾಯಿಲೆಗಳಿಗೆ ಕಾರಣ ಜೀವನ ಶೈಲಿ, ಲೈಫ್ ಸ್ಟೈಲ್. ಹಾಗಾಗಿ 60% ಆಫ್ ಆಲ್ ದ ಡಿಸೀಸಸ್ ವಿ ಸಿ ಆರ್ ಬಿಕಾಸ್ ಆಫ್ ನಾನ್ ಕಮ್ಯುನಿಕಬಲ್ ಡಿಸೀಸಸ್. ಸಾಂಕ್ರಾಮಿಕವಾಗದೇ ಇರತಕ್ಕಂಥ ರೋಗಗಳು. ನಮಗೀಗ ಪ್ಲೇಗ್ ಇಲ್ಲ, ಲೆಪ್ರಸಿ ಇಲ್ಲ, TB ಬಹಳ ಇಲ್ಲ. ನಮಗೀಗಿರ್ತಕ್ಕಂಥ ತೊಂದರೆಗಳು ಡಯಾಬಿಟೀಸ್, ಒಬೇಸಿಟಿ ಅಂದರೆ ಮಧುಮೇಹ, ರಕ್ತದ ಒತ್ತಡ, ದೇಹದಲ್ಲಿ ಚರ್ಬಿ ಜಾಸ್ತಿ ಇರ್ತಕ್ಕಂಥದ್ದು, ಸ್ಟ್ರೋಕ್, ಹಾರ್ಟ್ ಅಟ್ಯಾಕು ಮತ್ತು ಕ್ಯಾನ್ಸರ್ಗಳು. ಇವೇ ಸಿಕ್ಕಾಪಟ್ಟೆ ನಮ್ಮನ್ನು ಕಾಡ್ತಿರ್ತಕ್ಕಂಥದ್ದು. ಇವೆಲ್ಲದಕ್ಕೂ ಕಾರಣ ಜೀವನ ಶೈಲಿ. ಸೊ ಇಫ್ ಯು ಆರ್ ನಾಟ್ ಫಿಟ್ ಆ್ಯಂಡ್ ವೆಲ್ ಆ್ಯಂಡ್ ಹೆಲ್ತಿ, ಯು ಲ್ಯಾಂಡ್ ಅಪ್ ವಿತ್ ದೀಸ್ ಪ್ರಾಬ್ಲಮ್ಸ್. ಸೊ ಹಾಗಾಗಿ ಈ ಮೂರು ಪಂಗಡಗಳನ್ನು ವಿಭಜನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಎ ಗುಡ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಲೀಡ್ಸ್ ಆನ್ ಟು ಗುಡ್ ಹೆಲ್ತ್ ಆ್ಯಂಡ್ ವೆಲ್ನೆಸ್. ಇಫ್ ನಾಟ್, ಯು ಲ್ಯಾಂಡ್ ಅಪ್ ಬೀಯಿಂಗ್ ಇಲ್. ಖಾಯಿಲೆಗಳು ಬರಲಿಕ್ಕೆ ಇದೇ ಕಾರಣ.